ಹುಬ್ಬಳ್ಳಿಯಲ್ಲಿ ವಿವಾದಿತ ಜಾಗದ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ವಿವಾದಿತ ಜಾಗವನ್ನ ಕಾಂಗ್ರೆಸ್ ಅಕ್ವೈರ್ ಮಾಡಿಕೊಂಡಿದೆ ಅನ್ನೋದು ಬಿಜೆಪಿಗರ ಆರೋಪ. ವಿವಾದಿತ ಜಾಗವನ್ನ ಕಬ್ಜಾ ಮಾಡಿಕೊಂಡ್ರ ಕೈ ಮುಖಂಡ 50 ಕೋಟಿಗೂ ಅಧಿಕ ಮೌಲ್ಯದ ಜಾಗ ಕಾಂಗ್ರೆಸ್ ತೆಕ್ಕೆಗೆ. ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವಂತಹ ಜಾಗ ಇದಾಗಿದೆ. ಸ್ಥಳದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೋರ್ಡ್ ಅನ್ನು ಹಾಕಿದಾರಂತೆ. ಕೈ ನಾಯಕರ ಫೋಟೋವನ್ನ ಇಟ್ಟು ವಿಶೇಷ ಪೂಜೆಯನ್ನ ಮಾಡಿದಾರಂತೆ. ಪಹಣಿಯಲ್ಲಿ ಪಕ್ಷದ ಹೆಸರನ್ನ ಇತ್ತೀಚೆಗೆ ನಮೂದಿಸಿದ್ದಾರೆ ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ. 1959ರಲ್ಲಿ ವಿವಾದಿತ ಸ್ಥಳ ಕಾಂಗ್ರೆಸ್ ಪಕ್ಷದ ಹೆಸರಿಗೆ ಸೇಲ್ ಡೀಡ್ ಆಗಿತ್ತು. ನಂತರ ಎಸ್.ಆರ್. ಬೊಮ್ಮಾಯಿ ಕಾಲದಲ್ಲಿ ಜೆಡಿಯು ಕಚೇರಿಯಾಗಿ ಮಾರ್ಪಾಡಾಗಿತ್ತು. ಇದೀಗ ಮತ್ತೆ ತಮ್ಮ ತೆಕ್ಕೆಗೆ ಕಾಂಗ್ರೆಸ್ ಮುಖಂಡರು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಬಿಜೆಪಿಗರು ಮಾಡ್ತಾ ಇರುವಂತಹ ಆರೋಪ. ನೀವು ಕೂಡ ಆ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದೇ ಜಾಗ ವಿವಾದಿತ ಜಾಗ ಇದು. ಇದೇ ವಿಚಾರಕ್ಕೆ ಸಾಕಷ್ಟು ಬೆಳವಣಿಗೆಗಳು ಈ ಹಿಂದಿನಿಂದಲೂ ಕೂಡ ಆಗ್ತಾ ಬಂದಿದ್ದಾವೆ. ಈಗ ಕಾಂಗ್ರೆಸ್ ಆ ಜಾಗವನ್ನು ವಶಪಡಿಸಿಕೊಂಡಿದೆ, ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋದು ವಿಪಕ್ಷಗಳ ಆರೋಪವಾಗಿದೆ. ಪಕ್ಷದವ್ರಿಗೆ ಉಳಗಾಲಿ ಇಲ್ಲ ಇಲ್ಲಿ ಸಣ್ಣ ಪಕ್ಷ ಬದುಕಲೇಬಾರ್ದನ. ಇವತ್ತು ನೋಡ್ರಿ 40 ವರ್ಷ ನಮ್ಗೆ ಇದ್ದಿದ್ದ AC ಒಂದು ಆರ್ಡರ್ ಮೇಲೆ ಜುಡಿಷಿಯಲ್ ಕೋರ್ಟ್ನಿಂದ ಆರ್ಡರ್ ಆಗಿಲ್ಲ. ಅದು ಆ AC ಒಂದು ಆರ್ಡರ್ ಮೇಲೆ ಆಗಿ 1 ವಾರ ಆಗಿಲ್ಲ, ಆಗಲೇ ಇವ್ರ ಉತ್ತಾರದಾಗ ಎಂಟ್ರಿ ಮಾಡ್ಕೊಂಡು ಇಲ್ಲಿ ನಮ್ಮ ಪಕ್ಷ ಕಬ್ಜಾ ತಗೋತಾರಂದ್ರೆ ಈಗ ಕೈಕಿ ಏನು? ಈಗ ನಾವು ಅದನ್ನು ಸುಮ್ಮನೆ ಬಿಡಂಗಿಲ್ಲ, ಕಾನೂನು ಹೋರಾಟ ಮಾಡ್ತೀವಿ. 1980ರಾಗನ ಎಸ್.ಆರ್. ಬೊಮ್ಮಾಯಿ ಅವರು ಇದ್ದಾಗನ ಈ ಪಕ್ಷ ನಮ್ಮ ಅಂಡರ್ನಾಗ ಬಂತು. ಇದು ಜನತಾದಳದ ಆಸ್ತಿ. ಅವಾಗ ಇದೇ ನಮ್ಮನ್ನು ಇವರು ಹೋರಾಟ ಮಾಡಿದಾಗ ಹೋರಾಟ ಮಾಡಿ ನಾವು ಈ ಪಕ್ಷದ ಕಚೇರಿ ನಾವು ತೊಗೊಂಡೇವಿ. ಜನತಾ ದಳ ಆದಮೇಲೆ ಜಾತ್ಯತೀತ ಜನತಾದಳ, ಸಂಯುಕ್ತ ಜನತಾದಳ ಅಂತ 2 ಪಾರ್ಟಿ ಎರಡಾದವು. ನಾವು ಸಂಯುಕ್ತ ಜನತಾದಳದವ್ರ ಕಬ್ಜಾದಾಗಿದ್ದಾಗ ಸಂಯುಕ್ತ ಜನತಾದಳದ ವತಿಯಿಂದನೇ ಇದನ್ನು ಮಾಡೇವಿ. ಉತ್ತಾರದೊಳಗೆ ಸಹಿತ ನಿನ್ನೆ ಉತ್ತಾರ ತೆಗೆದು ನೋಡಿದ್ರೆ ಸಂಯುಕ್ತ ಜನತಾದಳ ಅಂತ ಐತಿ. ಇವರು ಇದು ಹಳೆ ಆಸ್ತಿ ಇದು ಒಂದು ರೆಕಾರ್ಡ್ ತೋರಿಸಿ ನಮ್ಗೆ ಇದು ಕಾಂಗ್ರೆಸ್ ಅಂತ ಹೇಳಿದ್ರೆ ನಾವು ಕಾನೂನು ಹೋರಾಟಕ್ಕೆ ನಾವು ಅಬ್ಜೆಕ್ಷನ್ ಮಾಡಲಿಲ್ಲ, ಮಾಡ್ರಿ ಅಂತ ಹೇಳಿದ್ವಿ. ಆಫೀಸನ್ನು ಹಿಂದೆ ಬಿಜಾಪುರ ಜಿಲ್ಲೆ ಆದಂಥ ಹಿರಿಯರು, ಅವಾಗಿಂದ ಕಾಂಗ್ರೆಸ್ MLA ಆಗಿದಂಥ ಚನ್ನಬಸಪ್ಪ ಜಗದಪ್ಪ ಅಂಬ್ಲಿ ಅಂತೇಳಿ 1954ರಲ್ಲಿ ಹರಾಜು ಆಗುವ ಸಮಯದಲ್ಲಿ ಅವ್ರು ಬಂದು ಈ ಆಫೀಸನ್ನು ಹರಾಜಿನಲ್ಲಿ ತಗೊಂಡು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ತಗೊಂಡು ಸೆಲ್ಯೂಡ್ ಆಗಿದ್ದ ಪ್ರಕಾರ ನಮ್ಮ ಹೆಸರು ಇರ್ತೈತೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂತೇಳಿ. ಹಿಂದೆ ಸ್ಥಳೀಯ ಚೌಕಾಶಿ ಮಾಡಿ ಕಾರ್ಪೊರೇಷನ್ ಟ್ಯಾಕ್ಸ್ ಪೋತಿ ಪ್ರಕಾರ ಈ ಆಫೀಸನ್ನು ಜನತಾ ಪಾಲಿಟಿಕ್ಸ್ ಸೇರಿಸಲಾಗಿದೆ ಅಂತೇಳಿ ಒಂದು ಸರ ಬರೆದು ಹಿಂದೆ ನಮ್ಮ ಹೆಸರು ಕಡಿಮೆ ಮಾಡಿತ್ತು ಬೇಕಾಯ್ದೇಶರು. ಆವಾಗ JDU ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಏನಿದು ವಿವಾದಿತ ಜಾಗದ ಗಲಾಟೆ, ಇದರ ಹಿನ್ನೆಲೆ ಏನು, ಜೊತೆಗೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರೇಮ, ಒಂದು ಹುಬ್ಬಳ್ಳಿ ಧಾರವಾಡದ ಹೃದಯ ಭಾಗದಲ್ಲಿ ಮತ್ತು ರೈಲ್ವೆ ನಿಲ್ದಾಣದ ಸಮೀಪದಲ್ಲಿರುವಂಥ ಈ ಜಾಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಸೊ ಈ ಒಂದು ಜಾಗ ಏನಿದೆ ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಇದು JDU ಪಕ್ಷದ ಕಾರ್ಯಾಲಯ ಆಗಿತ್ತು. ಸೊ ಇದು ಅದಾದ ಬಳಿಕ JDS ಕಾರ್ಯಾಲಯ ಆಯಿತು. ಈಗ ಇದು ಕಾಂಗ್ರೆಸ್ ಕಾರ್ಯಾಲಯ ಅನ್ನೋದು ಈಗ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಜಿಲ್ಲಾಧ್ಯಕ್ಷರ ವಾದ ಆಗಿರುವಂಥದ್ದು. ಎಸ್.ಆರ್. ಬೊಮ್ಮಾಯಿ ಅವರು JDU ತೊರೆದ ನಂತರ JDS ಈ ಒಂದು ಕಾರ್ಯಾಲಯ ಆಯಿತು. ಅದಾದ ಬಳಿಕ ಇದು ಈ ಒಂದು ಸೈಟ್ ರೀಡಲ್ಲಿ ಈ ಒಂದು ಕಬ್ಜಾದಲ್ಲಿ ಇದು ಕಾಂಗ್ರೆಸ್ ಹೆಸರು ಇರೋದ್ರಿಂದ ಇದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರುವಂತಹ ಒಂದು ಜಾಗ ಅನ್ನೋದು ಕಾಂಗ್ರೆಸ್ನ ಒಂದು ವಾದ ಆಗಿರುವಂಥದ್ದು. ಇದರ ಜೊತೆಗೆ ಇಲ್ಲಿ ನೋಡ್ಬೋದು ಈ ದೃಶ್ಯಾವಳಿಗಳಲ್ಲಿ ಈ ಕಾಂಗ್ರೆಸ್ ಎಲ್ಲ ಒಂದು ಧ್ವಜಗಳನ್ನು ಕೂಡ ಇಲ್ಲಿ ಹಾಕಲಾಗಿರುವಂಥದ್ದು. ನಿನ್ನೆ ಒಂದು ಬೆಳಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಈ ಜಾಗವನ್ನು ತಮ್ಮ ವಶಕ್ಕೆ ಪಡೆದು ಒಂದು ಧ್ವಜವನ್ನು ಹಾರಿಸಿದರು. ಇದಾದ ಬಳಿಕ ಈಗ ರಾತ್ರೋರಾತ್ರಿ ಕಾಂಪೌಂಡ್ ಕೂಡ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಜಿಲ್ಲಾಧ್ಯಕ್ಷ ಅಲ್ತಾಫ್ ಅಳ್ಳೂರ್ ಅವರ ನೇತೃತ್ವದಲ್ಲಿ ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಇಷ್ಟು ದಿನ ಸುಮ್ಮನಿದ್ದ ಕಾಂಗ್ರೆಸ್ ಈಗ ಏಕಾಏಕಿ ಈಗ ಈ ಜಾಗ ತಮ್ಮದು ಅಂತ ಕ್ಲೈಮ್ ಮಾಡ್ತಾ ಇರುವಂಥದ್ದು ಈಗ ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಒಂದು ಕಡೆ ಈ ಜಾಗವನ್ನು JDS ಅವರು ನಮ್ಮದು ಅಂತಾರೆ, JDU ಅವರು ಕೂಡ ನಮ್ಮದು ಅಂತಾರೆ. ಈಗ ಕಾಂಗ್ರೆಸ್ ಕೂಡ ತನ್ನ ಒಂದು ವಶಕ್ಕೆ ಪಡೆದು ಇಲ್ಲಿ ಬೋರ್ಡನ್ನು ನಿರ್ಮಾಣ ಮಾಡಿರುವಂಥದ್ದು ದೃಶ್ಯಾವಳಿಗಳಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಈಗ ವಿವಾದದ ಕೇಂದ್ರ ಬಿಂದು ಆಗಿರುವಂಥದ್ದು. ಸೊ ಇಲ್ಲಿ ಕಾಂಗ್ರೆಸ್ ಮುಖಂಡರಿದ್ದಾರೆ, ಅವ್ರನ್ನ ನಾವು ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಇಷ್ಟು ದಿನ ಇಲ್ಲದ ಒಂದು ಜಾಗದ ಒಂದು ಅಧಿಕಾರ ಈಗ ಯಾಕೆ ಕಾಂಗ್ರೆಸ್ ಚಲಾಯಿಸ್ತಿದೆ ಅನ್ನೋದು? ಈಗ ಭಾಳ ಮುಂಚಿತದಿಂದ ಕೂಡ ಇದು ಕಾಂಗ್ರೆಸ್ ಪಕ್ಷದ ಜಾಗ.
ಆಸ್ತಿ. ಸೊ ಮಧ್ಯೆ ಜನತಾದವರು ಇವುದವರು ನಮ್ಮ ಮುಖಂಡಗಳು ಆ ಪಕ್ಷಕ್ಕೆ ಹೋದಾಗ ಕೆಲವೊಬ್ಬರು ಇದನ್ನು ಬೆಲೆ ಟೆಸ್ಟ್ ಮಾಡಿಕೊಂಡು ಅವ್ರಿಗೆ ಹಸ್ತಾಂತರ ಮಾಡಿಕೊಂಡು ಅವ್ರಿಗೆ ಕಬ್ಜಾ ಇತ್ತು. ಬಟ್ ಸುಮಾರು ವರ್ಷ ಕಾಲದಿಂದ ಇಲ್ಲಿ ಯಾವುದೇ ಚಟುವಟಿಕೆ ನಡೆಯಲಾರದೆ ಹಾಗೆ ಬಿದ್ದಿತ್ತು. ಕೋರ್ಟಲ್ಲಿ ನ್ಯಾಯ ನಡೀತಾ ಇತ್ತು. ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದೀರಿ ಅಂತ JDS ಮತ್ತು JDU ಆರೋಪ. ಅದೇಂಗಾಗುತ್ತೆ ಸರ್, ಪುರಾತನದಿಂದ ಇತಿಹಾಸದಿಂದ ಕಾಗದ ಪತ್ರಗಳು ಕಾಂಗ್ರೆಸ್ ಪಕ್ಷದಲ್ಲಿದ್ದಾವೆ. ನಡ್ಸ್ಕೊಂಡು ಹೋಗುವಾಗ ಈ ರೀತಿ ದೊಡ್ಡ ಪಕ್ಷವಾಗಿ ಇರಲಿಲ್ಲ. ಆವಾಗ ಹೊಂದಾಣಿಕೆ ಮಾಡ್ಕೊಂಡು ನಡ್ಕೊಂಡು ಹೋಗಿತ್ತು. ಈಗ ಅಧಿಕಾರ ಬಂದಿತ್ತಂತಲ್ಲ, ಕೋರ್ಟಲ್ಲಿನೇ ಗೆದ್ಕೊಂಡು ಬಂದಾಗಿತ್ತು. ಡಾಕ್ಯುಮೆಂಟ್ಸ್ ಹೇಳ್ತಾ ಇದೆ, ಇತಿಹಾಸ ಹೇಳ್ತಾ ಇದೆ. ಇದು ಒಂದು ಕಾಂಗ್ರೆಸ್ ಮುಖಂಡರ ಮತ್ತು ಕಾರ್ಯಕರ್ತರ ವಾದ ಆಗಿರುವಂಥದ್ದು. ದಾಖಲೆಗಳಿದೆ, ನಾವು ಕೋರ್ಟ್ ಮುಖಾಂತರವೇ ಬಂದಿರುವಂಥದ್ದು ಅಂತ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಜಾಗದ ವಿಚಾರಕ್ಕೆ JDU JDS ಮತ್ತು ಕಾಂಗ್ರೆಸ್ ನಡುವೆ ಜಟಾಪಟಿ. ಈಗ ಕಾಂಗ್ರೆಸ್ನವ್ರು ನಮ್ಮದೇ ಜಾಗ ಅಂಥೇಳಿ ಅಲ್ಲಿ ಕಾಂಪೌಂಡ್ ಮಾಡಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನು JDS BJP ಮೈತ್ರಿ ಆಗಿರೋದ್ರಿಂದ ಒಟ್ಟೊಟ್ಟಿಗೆ ಕಾಂಗ್ರೆಸ್ಸನ್ನು ಟ್ಯಾಕಲ್ ಮಾಡೋದಕ್ಕೂ ಕೂಡ ಒಂದಿಷ್ಟು ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು.